ನನಗಿಂತ ಸ್ಥಿತಿ ತಂದೆ. ಅಯ್ಯೋ ನಾನೇನೋ ಮಾಡ್ಲೀಗ. ನಾನ್ ಬದುಕಬಾರ್ದು ಕಣೋ, ನಾನ್ ಬದುಕಬಾರ್ದು. ಬಿನ್ನಾಣ್ಗಿತ್ತಿ ಬಂದ್ಯ, ಏನಾಯ್ತು ಅಂತ ಕೇಳ್ತೇಲೆ. ಇದೆಲ್ಲ ನಿನ್ನ ಕಾಲ್ಗುಣನೇ, ನಿನ್ನ ಕಾಲ್ಗುಣ. ಏನಾಯ್ತು? ನನಗೇನು ಅರ್ಥ ಆಗ್ತಾ ಇಲ್ಲ. ಮತ್ತೆ ಏನಾಯ್ತು ಅಂತ ಕೇಳ್ತೀಯಲ್ಲೇ. ನನ್ನಣ್ಣ ಸತ್ ಹೋದ. ಕಾರಣ ಯಾರು? ನಿನ್ನ ಕಾಲ್ಗುಣ ಕಣೆ, ನಿನ್ನ ಕಾಲ್ಗುಣ. ಇದ್ರಲ್ಲಿ ನಂದಿರತ್ತೆ ತಪ್ಪಿ. ನಂದಿರ ತಪ್ಪು ಅಂತ ಕೇಳ್ತೀಯ? ನೀನ್ ಯಾರೇ? ಗಂಡ ಸತ್ತ ಮುಂಡೆ ಕಣೆ ನೀನು. ಹೌದು ಕಣೆ, ನೀನು ಗಂಡ ಸತ್ತ ಮುಂಡೆ. ಇನ್ನೊಂದೊಳ ಕೈ ಹಿಡಿದು ಕರ್ಕೊಂಡು ಬಂದಲ್ಲ ನನ್ನ ಮಗ. ಇದೆಲ್ಲವೂ ಅದರ ಪ್ರಸಾದ ಕಣೆ. ಏನೇನು ಅನಿಷ್ಟ ಕಾದಿದ್ಯೋ ಏನು? ಚುಚ್ಚು ಮಾತಾಡ್ತೀರಾ? ನಿಮ್ಮ ಅಣ್ಣ ಸಾಯೋದಕ್ಕೂ ನನಗೂ ಏನತ್ತೆ ಸಂಬಂಧ? ಏನ್ ಸಂಬಂಧ ಅಂತ ಕೇಳ್ತೀಯಲ್ಲೇ. ನಮ್ಮಲ್ಲಿ ಯಾವತ್ತಾದ್ರೂ ಮುಂಡೆ ಮದುವೆ ನಡೆದಿರ್ತೇನೆ. ಬೇಡ ಬೇಡ ಅಂತ ಹೇಳಿದ್ರು ಕೇಳಿದೆ. ನಿನ್ನಂತವಳ ಮದುವೆ ಆದ ನನ್ನ ಮಗ ಮಾಡಬಾರ್ದು, ಮಾಡಿದ್ರೆ ಆಗ್ಬಾರ್ದು ಆಗುತ್ತಂತೆ. ಹಣದ ಆಸೆಗೆ ಬಿದ್ದು ನಿನ್ನಂತವಳು ಕುರಳಿಗೆ ತಾಳಿ ಕಟ್ಟಿಬಿಟ್ಟ ನನ್ನ ಮಗ. ಈಗ ನಮ್ಮಣ್ಣನ್ನ ಕಳ್ಕೊಂಡೆ. ಮಾಡಬಾರ್ದು ಮಾಡಿದ್ರೆ ಆಗ್ಬಾರ್ದು ಆಗುತ್ತೆ. ನಾನೀಗ ಕಾಣಬಾರ್ದನ್ನೇ ಕಾಣ್ತಾ ಇದ್ದೀನಿ. ಯಾರ ಮನೆಯಲ್ಲೂ ಸಾಯೋದೇ ಇಲ್ವಾ? ಎಲ್ಲರ ಮನೆಯಲ್ಲೂ ನನ್ನಂತೊಳ್ಳೆ ಮದುವೆ ಮಾಡ್ಕೊಂಡು ಕತ್ಕೊಂಡು ಬಂದಿದ್ದಾನ. ಸಾವು ನೋವು ಎಲ್ಲ ಮನುಷ್ಯರ ಕಾಲುಗುಣದಿಂದ ನಿರ್ಧಾರ ಆಗೋದಿಲ್ಲ ಅತ್ತೆ. ಅವರವರ ಹಣೆ ಬರಹ ಅಷ್ಟೇ. ಅತ್ತೆ ದಯವಿಟ್ಟು ಆಗಲ್ಲ ಚುಚ್ಚಿ ಮಾತಾಡ್ಬೇಡಿ ಅತ್ತೆ. ನನಗೂ ಒಂದು ಮನಸ್ಸಿದೆ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಅತ್ತೆ. ಏನೇ ಏನೇ ನನ್ನ ಬಗ್ಗೆ ಮಾತಾಡ್ತೀಯಾ? ಯಾಕೆ ನನಗೆ ಎದುರು ವಾದಿಸ್ತೀಯಾ? ಹಾಗಲ್ಲ ಅತ್ತೆ, ನೀವೇ ನೋಡಿ, ವಿಧವೆಯಿಂದನೇ ಈ ರೀತಿ ಎಲ್ಲ ಆಗುತ್ತೆ ಅನ್ನೋ ತರ ಇದ್ರೆ ನಮ್ಮ ಮಾವನವರು ಅಂದ್ರೆ ನಿಮ್ಮ ಯಜಮಾನ್ರು ಯಾಕೆ ಸತ್ರು ಅಂತ? ಅಯ್ಯೋ ಅಯ್ಯೋ ಹಾಳಾದವಳೆ. ನಮ್ಮ ಯಜಮಾನ್ರ ಬಗ್ಗೆ ಮಾತಾಡೋದಕ್ಕೆ ನೀನ್ ಯಾವಳೆ? ಹೌದು ಕಣೆ, ನಾನು ನಿನ್ನಂತೆ ಗಂಡ ಸತ್ತವಳೆ. ಆದ್ರೆ ನಿನ್ನ ಹಾಗೆ ಮತ್ತೊಬ್ಬರಿಗೆ ಪ್ರೇಮ ಜಾಲ ಬೀಸಿ ಒಬ್ಬರನ್ನ ಕಟ್ಕೊಂಡು ಕೂಡಿದ್ದವನನ್ನ ಮರ್ತಿಲ್ಲ ಕಣೆ. ಇಷ್ಟು ದಿವಸ ಆದ್ರೂ ಕೂಡ ನಮ್ಮ ಯಜಮಾನರನ್ನ ದಿನ 2 ಹೊತ್ತು ಮನಸ್ಸಿನಲ್ಲೇ ನಮಸ್ಕಾರ ಮಾಡ್ತೀನಿ. ಸಾಕೋತೆ ಸಾಕ್ ಮಾಡಿ. ನಾನು ವಿಧವೆ, ನನಗೊಂದು ನಿಮ್ಮ ಮಗ ಬಾಳು ಕೊಟ್ಟ ಅನ್ನೋ ಕಾರಣಕ್ಕೆ ಏನ್ ಬೇಕಾದ್ರೂ ಹೇಳಿ ಹೇಳಿಸ್ಕೊಳ್ತೀನಿ. ಆದ್ರೆ ಇನ್ನೊಬ್ಬರಿಗೆ ಪ್ರೇಮ ಜಾಲ ಬೀಸಿದವಳು ಹಾಗೆ ಹೀಗೆ ಅಂತ ಹೇಳಿದ್ರೆ ನನ್ನದು ಸಹಿಸ್ಕೊಳ್ಳೋಕೆ ಸಾಧ್ಯ ಆಗ್ತಾ ಇಲ್ಲ. ಇದನ್ನ ಬಿಟ್ಟು ಏನ್ ಬೇಕಿದ್ರು ಕೇಳಿ ಅಂತ ಖಂಡಿತವಾಗಿ ಮಾಡ್ಕೊಡ್ತೀನಿ. ನನ್ನ ಮೇಲೆ ಅಮ್ಮನ ಸಾಕೆ, ಬಾಯಿ ಮುಚ್ಚು. ಹೋಗೆ ಒಳಗಡೆ ಹೋಗಿ ಕೆಲಸ ನೋಡ್ಕೊ ಹೋಗು. ಹೋಗೆ. ಅಯ್ಯೋ ಯಾಕೆ ಅಳ್ತಾ ಇದ್ದೀಯಮ್ಮ? ರಮೇಶ, ನಮ್ಮಣ್ಣ ಹೋಗ್ಬಿಟ್ಟಂತೆ ಕಣೋ. ನಿಮ್ಮ ಶಾಸ್ತ್ರಿಗಳೇ, ನಮ್ಮಣ್ಣ ಹೋಗ್ಬಿಟ್ರು ಶಾಸ್ತ್ರಿಗಳೇ. ಸಂತೋಷ, ತುಂಬಾ ಸಂತೋಷ. ನಮ್ಮ ಹೋಗ್ಬಿಡೋದು ನಿಮ್ಗೆ ಸಂತೋಷನೇ? ಏನು ರಾಮಣ್ಣ ಸುತ್ತೋಗ್ಬಿಟ್ಟ? ಪಾಪ, ಏನ್ ಮಾಡೋಕ್ಕಾಗುತ್ತೆ? ಎಲ್ಲ ವಿಧಿ ಸಂಕಲ್ಪ. ಎಲ್ಲ ಇದು ನಿಮ್ಮಿಂದಲೇ ಆಗಿರೋದು. ಸಂತೋಷ. ಹೌದು ಮತ್ತೆ ಅಲ್ಲ ರೀ. ಈಗ್ಲಾದ್ರೂ ಸರಿಯಾಗಿ ಹೇಳಿ, ನಮ್ಮ ವಂಶದಲ್ಲಿ ಯಾವತ್ತಾದ್ರೂ ಮುಂಡೆ ಮದುವೆ ನಡೆದಿತ್ತೆ ಅಂದಮೇಲೆ ಇಷ್ಟಕ್ಕೆಲ್ಲ ನೀವೇ ತಾನೇ ಕಾರಣ. ಅವ್ಳ ಜಾತಕ ನೋಡಿದ್ರ ಅಲ್ವೇನೋ ಮಗು? ಮದುವೆಗೆ ಮುಂಚೆ ಅವಳ ಜಾತಕ ನೋಡಿದ್ರ? ಕಾಲ್ಗುಣ ಎಂಥದ್ದು ಅಂತ ಗೊತ್ತಾ ನಿಮಗೆ? ಯಾವ ಅನಿಷ್ಟದವಳು ಏನು ಅವಳನ್ನ ತಂದು ಗಂಟ ಹಾಕಿದ್ರಲ್ಲ, ಅದರ ಪ್ರಭಾವವೇ ಈಗ ನಾವು ಅನುಭವಿಸ್ತಾ ಇದ್ದೀವಿ. ಅಲ್ವೇನ್ರಿ ಶಾಸ್ತ್ರಿಗಳೇ? ಎಲ್ಲರಿಗೂ ಸಂತೋಷನೇ ನಿಮಗೆ. ಹೇಳಿ, ಇಷ್ಟಕ್ಕೆಲ್ಲ ಕಾರಣ ನೀವೇ. ನೀನ್ ಹೇಳ್ತಾ ಇರೋದು ಏನ್ ಮಾತಾಡ್ತಾ ಇದ್ದೀಯ ನೀನು? ಹೌದು ಮಗು, ನಾನು ಹೇಳುದು ಸತ್ಯ ಕಣೋ. ಮದುವೆಗೆ ಮುಂಚೆ ಅವಳು ಜಾತಕ ನೋಡಿದ್ರ?
ಅವಳಿಗೆ ಯಾವ ಅನಿಷ್ಟದವಳೋ ಏನೋ ಅಲ್ವೇಂದ್ರ ಶಾಸ್ತ್ರಿಗಳೇ, ನೀವು ತಾನೇ ಇದನ್ನೆಲ್ಲ ಮಾಡಿರೋದು? ಹೇಳಿ, ಯಾವತ್ತದು ನಡೆಯುತ್ತ ಇಂಥ ಮದುವೆ? ಅಮ್ಮ ಹೇಳ್ತಿರೋದು ನಿಜನೇ ಶಾಸ್ತ್ರಿಗಳೇ? ಹೇಳ್ತೀನಿ, ನಾಗಲಕ್ಷ್ಮಮ್ಮನವ್ರು ಹೇಳಿದ ಒಂದೊಂದು ಮಾತು ಸತ್ಯವಾದ್ದು. ಹುಡುಗಿ ನಕ್ಷತ್ರ ಕೆಟ್ಟದಾಗಿದ್ರೆ ಅದರ ಪ್ರಭಾವದಿಂದ ಆಕೆ ಸಂಬಂಧಪಟ್ಟವರೆಲ್ಲ ಅನುಭವಿಸಲೇಬೇಕಾಗುತ್ತೆ. ನಕ್ಷತ್ರ ಪ್ರಭಾವ ಅಂದ್ರೆ? ನಕ್ಷತ್ರ ಪ್ರಭಾವ ಸುಳ್ಳಲ್ಲಪ್ಪ. ಮೂಲಾ ನಕ್ಷತ್ರವಾಗಿ ಗಂಡಾದರೆ ರಾಜಭೋಗ, ಹೆಣ್ಣಾದರೆ ತಾಯಿ, ಹುಟ್ಟದ ಮನೆ, ಸೇರಿದ ಮನೆ ಎಲ್ಲ ನಾಶ. ರೋಹಿಣಿ ನಕ್ಷತ್ರವಾದರೆ ಸೋದರ ಮಾವನಿಗೆ ಅನಿಷ್ಟ, ಜ್ಯೇಷ್ಠ ನಕ್ಷತ್ರವಾದರೆ ಹುಡುಗಿ ಭಾವನಿಗೆ ಅನಿಷ್ಟ. ಇದೆಲ್ಲಕ್ಕಿಂತ ಹುಡುಗಿಗೆ ಕುಜದೋಷವಿದ್ದು ಗಂಡಿಗಿಲ್ಲವಾದರೆ ಗಂಡನಿಗೆ ಮರಣ ಖಂಡಿತ. ಅಂದ ಹಾಗೆ ನಾಗಲಕ್ಷ್ಮಮ್ಮನವರೇ, ಹುಡುಗಿ ಆರೋಗ್ಯ ಅಂದ್ರಲ್ಲ ಎಷ್ಟೊತ್ತಿಗೆ? ಆರತಿನ ಗೂಬೆ ಮುಂಡೆಗೆ ಆರ್ತಿ ಬೇರೆ ಕೇಳು. ಆರ್ತಿ ಅಂದಿದ್ದಕ್ಕೆ ನಮ್ಮಣ್ಣ ಸತ್ತು ಹೋದ. ಇನ್ನು ಅದರ ಹೊಟ್ಟೆಲಿ ಎಂಥ ಋಣ ಹುಟ್ಟುತ್ತೋ ಆ ದೇವರಿಗೆ ಗೊತ್ತು. ಮೀನಾ, ಲೇ ಮೀನಾ, ನಿನ್ನ ನಕ್ಷತ್ರ ಯಾವುದು? ಗೊತ್ತಿಲ್ಲ ರೀ ನನ್ಗೆ. ಗೊತ್ತಿಲ್ವೋ? ಅವಳಿಗೆ ಗೊತ್ತಿಲ್ಲ. ಗೊತ್ತಿದ್ರು ಬೇಕು ಅಂತಾನೆ ಮುಚ್ಚಿಡ್ತದಳೆ. ಯಾವ ಅನಿಷ್ಟ ನಕ್ಷತ್ರ ಇವಳದು? ಕೇಳಿ ಶಾಸ್ತ್ರಿಗಳೇ. ಸಂತೋಷ. ಮೀನಾ, ನಿನ್ನ ನಕ್ಷತ್ರ ಯಾವುದು? ಇದರಿಂದ ನಿನಗೇನು ತೊಂದರೆ ಇಲ್ಲ, ಹೇಳು. ಶಾಸ್ತ್ರಿಗಳ ನಿಜ ಹೇಳ್ತಾ ಇದ್ದೀನಿ, ನನಗೆ ಯಾವ ನಕ್ಷತ್ರ ಅಂತ ನಿಜವಾಗಿ ಗೊತ್ತಿಲ್ಲ. ಅದೇನಿದ್ರು ಅಣ್ಣನ್ಗೆ ಗೊತ್ತು. ನಿಮ್ಮಣ್ಣ ನಿಜ ಹೇಳ್ತಾನೆ ಅಂತ ನ್ಯಾಯಸ್ಥನಾಗಿದ್ರೆ ಎಲ್ಲ ವಿಚಾರ ತಿಳಿಸ್ತಾ ಇದ್ದ. ತಂಗಿ ಮದುವೆ ಸಾಕು ಸಾಕು ಅಂತ ಹಣದಾಸೆ ತೋರಿಸಿ ಎಲ್ಲ ಮುಗಿಸ್ತ. ಈಗ ಅನುಭವಿಸಬೇಕಾಗಿರೋದು ಯಾರು? ನಾವೇ ಅಲ್ವೇ? ನನಗೆ ಗೊತ್ತು, ಇವಳದು ಗಂಡ ಸಾಯೋ ನಕ್ಷತ್ರನೇ ಇರ್ಬೇಕು. ನಕ್ಷತ್ರನೇ ಕೆಟ್ಟು ನನಗೆಲ್ಲ ಗೊತ್ತು ಕಣೋ, ಗೊತ್ತು. ನೋಡಿ, ಹಿಂದೆ ಆಗಿರೋ ವಿಷಯನ ಬಿಟ್ಬಿಡಿ ದಯವಿಟ್ಟು. ಮುಂದೆ ಏನಾಗ್ಬೇಕು, ನಾನು ಏನ್ ಮಾಡ್ಬೇಕು ಅದನ್ನಾದ್ರೂ ಹೇಳಿ. ಅಯ್ಯೋ ಅಯ್ಯೋ, ನೋಡ್ದೇನೋ ನಿನ್ನೆದುರು ಎಷ್ಟೊಂದು ಎದುರು ವಾದಿಸ್ತಾಳೆ ಇವಳು. ಎಂಥ ಗಂಡಸು ನೀನು. ಅವಳು ಮಾತಾಡೋದನ್ನ ಕೇಳ್ಕೊಂಡು ಸುಮ್ಮನೆ ನಿಂತಿದ್ಯಲ್ಲೋ. ಇಷ್ಟು ಗಂಡಸ್ರ ಎದುರು ಬಾಯಿ ಬಂದಂತೆ ಮಾತಾಡ್ತಾರೆ. ಸರಿಯಾಗಿ 4 ಬಿಗದ್ರೆ ತಾಯಿ ಬರ್ತಾಳೆ ಕಣೋ ಅವಳು. ಏಮಿನಾ, ನಮ್ಮ ತಾಯಿ ಎದುರು ಮಾತನಾಡ್ತೀನಿ. ಇದು ನಿನ್ನ ಅಹಂಕಾರದ ಮದ. ರಮೇಶ್, ಮಾಡ್ತಾ ಇದೀಯ? ಇದುವರೆಗೂ ನನ್ನ ತಂಗಿ ಮೇಲೆ ಒಂದ್ ಏಟು ಹಾಕಿಲ್ಲ, ಒಂದ್ ಮಾತು ಬೈದಿಲ್ಲ. ಅದಕ್ಕೆ ಅವಳು ಹೆಚ್ಕೊಂಡ್ಬಿಟ್ಟಿದ್ದಾಳೆ. ಮನೇಲಿ ಅವಳು ಆಡಿದ್ದೆ ಆಟ ಆಗ್ಬಿಟ್ಟಿದ್ದಾಳೆ. ನನ್ನ ತಂಗಿ ಮಾಡಬಾರ್ದನ್ನ ತಪ್ಪು ಏನು ಮಾಡಿದ್ದು? ಅವಳ ಪರವಾಗಿ ನಾನು ಕ್ಷಮೆ ಕೇಳ್ತೇನೆ. ಶಾಸ್ತ್ರಿಗಳೇ, ನೀವಾದ್ರೂ ಹೇಳಿ. ರಮೇಶ, ನೋಡು, ನನಗೇನು ಗೊತ್ತಿಲ್ಲ. ನಾನು ನಿಮ್ಮ ಹಾಗೆ ಈ ತಾನೇ ಮಂದಿ ಆನಂದ ಇದೆ. ಯಾರು ಏನು ಹೇಳ್ಬೇಕಾಗಿಲ್ಲ. ಏನಾಯ್ತು ಅಂತ ನಾನೇ ಹೇಳ್ತೀನಿ. ಈ ಮನೆ ಅವಳದಂತೆ. ನಾವ್ ಈ ಮನೇಲಿ ಅವಳು ಹೇಳ್ದಂತೆ ಕೇಳ್ಕೊಂಡು ಬಿದ್ದಿರ್ಬೇಕಂತೆ. ಇಲ್ಲಿದ್ರೆ ಈ ಮನೆ ಬಿಟ್ಟು ಹೊರಟು ಹೋಗ್ಬೇಕಂತೆ. ಇದನ್ನೆಲ್ಲ ಕೇಳ್ಕೊಂಡು ಹೇಗ್ರಿ ನಾವ್ ಈ ಮನೇಲಿ ಇರ್ಬೇಕು ಹೇಳ್ರಿ? ಇಷ್ಟು ಹತ್ತು ಮೀರಿ ವರ್ತಿಸೋಕೆ ನೀನೇ ಕಾರಣ ಆನಂದ್, ನೀನೇ ಕಾರಣ. ಅದು ಕಾರಣ ಅಂದ್ರೆ ಅವಳಿಗೆ ಹೀಗೆ ಮಾಡುವಂತ ನಾನು ಹೇಳಿಕೊಟ್ಟಿದ್ದೇನೆ. ನೀನು ಹೇಳಿಕೊಟ್ಟಿಲ್ಲ, ನೀನ್ ಬೆಂಬಲಕ್ಕೆ ಇದ್ದಾನಂತ ಅವಳು ಹೀಗೆ ಆಡ್ತಾ ಇರ್ತಾಳೆ. ಅಂದ್ರೆ ನಿನ್ನ ಮಾತಿನ ಅರ್ಥ ನಾನು ಈ ಮನೆಯಲ್ಲಿ ಇರಬಾರ್ದು ಅಂದ್ರೆ? ಹೌದು, ನೀನು ಈ ಮನೆಯಲ್ಲಿ ಇರೋ ತನಕ ಅವಳು ಹೀಗೆ ಆಡ್ತಾ ಇರ್ತಾಳೆ. ಅಣ್ಣ ಬೆಂಬಲಕ್ಕಿದನಂತ ಮೆರಿತಾ ಇರ್ತಾಳೆ. ನಿನ್ನ ತಂಗಿ ನೆಮ್ಮದಿಯಾಗಿರ್ಬೇಕು ಅನ್ನೋದಾದ್ರೆ, ಸುಖವಾಗಿ ಇರ್ಬೇಕು ಅನ್ನೋದಾದ್ರೆ ನೀನು ಈ ಮನೆಯಲ್ಲಿ ಇರಬಾರ್ದು. ಸಂತೋಷ ರಮೇಶ, ನಾನು ಈ ಮನೆಯಲ್ಲಿ ಇರದೇ ಇದ್ರೂ ಪರವಾಗಿಲ್ಲ. ನೀವು ನನ್ನ ತಂಗಿ ಚೆನ್ನಾಗಿರಿ. ನಾನು ಗಂಡು, ಎಲ್ಲಿ ಬೇಕಾದ್ರೂ ಇರಬಲ್ಲೆ. ಆದ್ರೆ ಆಕೆ ಆಗಿರಲು ಸಾಧ್ಯವೇ? ರಮೇಶ, ಖಂಡಿತ ನಾನು ಈ ಮನೆಯ ಮೆಟ್ಟಿಲು ತುಳಿಯಲ್ಲ. ಆದ್ರೆ ನನ್ನ ತಂಗಿಗೆ ಏನು ತೊಂದರೆ ಇಲ್ಲದಂತೆ ನೋಡಿಕೊ, ಅಷ್ಟೇ ನನ್ನ ಪ್ರಾರ್ಥನೆ. ಇಂದು ನನ್ನ ಮುದ್ದು ಮೀನಾಳಿಗೆ
ಆರುತಿ ಅಂದಿದ್ರಲ್ಲ, ಅದಕ್ಕೆ ಹೂಗಳನ್ನ ತಂದಿದ್ದೇನೆ. ನಾನೇ ಅವಳ ತಲೆ ತುಂಬ ಉಡಿಸಿ ಕಣ್ಣು ತುಂಬ ನೋಡ್ಕೊಂಡು ಹೋಗ್ಬಿಡ್ತೀನಿ ರಮೇಶ. ಇಷ್ಟಕ್ಕೆ ಅವಕಾಶ ಮಾಡಿಕೊಡು ಮೀನಾ. ಬಾಳಮ್ಮ ಇತ್ತ ಮೀನಾ, ನಾನು ಹೇಳದೆ ನೀನು ಒಂದು ಹೆಜ್ಜೆನೂ ಮುಂದಿಡಕೂಡದು. ಆನಂದ್, ಎಂದೋ ನಿನ್ನ ತಂಗಿಗೆ ಹೂ ಮುಡಿಸೋ ಜವಾಬ್ದಾರಿ ಯಾವಾಗ್ಲೇ ಮುಗಿದೋಯ್ತು. ಈಗ ಆ ಜವಾಬ್ದಾರಿ ನಂದು. ತಾಯಿಲಿ ಹೂ. ಹೋಗೆ, ಏನು ಮುಖ ನೋಡ್ತಾ ನಿಂತಿದೀಯ? ಒಳಗಡೆ ಹೋಗೆ. ನೋಡು, ಹೂವು ಎಲ್ಲಿಗೆ ಸೇರ್ಬೇಕು ಅಲ್ಲಿಗೆ ಸೇರ್ತಾ ಇದೆ. ರಮೇಶ್, ಇಲ್ಲಿವರೆಗೆ ನಿನ್ನನ್ನ ಮನುಷ್ಯ ಅಂತ ತಿಳಿದಿದ್ದೆ, ಆದ್ರೆ ನೀನು ಮನುಷ್ಯನಲ್ಲ ನೀನು. ಏನೋ ಇದು? ಇವ್ ನಿನ್ನ ಮನುಷ್ಯ ಅಲ್ಲ ಅಂತ ಇದ್ದಾನೆ. ಇದನ್ನ ಕೇಳ್ಕೊಂಡು ಸುಮ್ಮನೆ ಇಟ್ಟಿದ್ಯಾ ನೀನು? ಯಾರನ್ನ ನೀನು ಮೃಗ ಅಂತಿದ್ಯಾ? ಯಾರನ್ನಂತ ಕೇಳ್ತೀಯಾ? ಯಾರು ಮನುಷ್ಯತ್ವವಿಲ್ಲದೆ ವರ್ತಿಸುತ್ತಾರೋ ಅವರಿಗೆ ಹೇಳಿದ್ದಷ್ಟೇ. ಮೃಗ ಅಂತೀಯಾ? ಮೃಗ. ಮೃಗ ಹೇಗಿದೆ ಅಂತ. ಏಕೆ ರಮೇಶ, ಸುಸ್ತಾದೆಯಾ? ಇನ್ನೂ ನಾಲ್ಕೇಟು ಹೊಡಿ. ನನ್ನ ತಂಗಿಗಾಗಿ ನೀನು ಏನೇ ಮಾಡಿದ್ರು ಏನೇ ಅಂದಿದ್ರು ಸಹಿಸಿಕೊಂಡಿದ್ದೇನೆ. ನೀನಲ್ಲದೆ ಬೇರೆ ಯಾರಾದ್ರೂ ಮಾಡಿದ್ರೆ ಏನ್ ಮಾಡ್ತಿದ್ದೆ ಗೊತ್ತೇ? ರಮೇಶ, ಯಾಕೆ ಹೀಗೆ ಮಾಡಿದೆ? ಸಾಕೇನೋ ಅವ್ನ ಕೈಯಿಂದ ಅನ್ನಿಸ್ಕೊಂಡಿದ್ದೀನಿ ನಿನಗೆ. ಒತ್ತು ಹೊರಗೆ ಹಾಕು ಅವರೆಲ್ಲ ಕಟ್ಟಿ ಬಾಗ್ಲು ಹಾಕೊಂಡ್ ಬಾ. ನಡಿ ನೀನ್ ಒಳಗೆ. ನಡಿ ಅಂತ ಹೇಳ್ತಾ ಇದೀನಲ್ಲ. ನಡಿ ಮೊದಲು ಇಲ್ಲಿಂದ ನೀನು. ಒಂದು ಕ್ಷಣವೂ ಇಲ್ಲಿ ನಿಲ್ಲಕೂಡದು, ಮತ್ತೊಮ್ಮೆ ಕಾಲಿಡಕೂಡದು. ನಡಿ ನೀನು. ಹೋಗ್ತೀನಿ, ನಿನ್ನ ಕೈಲಿ ಹೇಳಿಸಿಕೊಳ್ಳದೆ ಹೋಗ್ತೀನಿ. ಹೋಗೋಕ್ಕೂ ಮುಂಚೆ ನನ್ನ ತಂಗಿಗೆ ಒಂದೇ ಒಂದು ಬುದ್ಧಿ ಮಾತು ಹೇಳಿ ಹೋಗ್ಬಿಡ್ತೀನಿ. ಯಾವ ಬುದ್ಧಿ ಮಾತು ಬೇಕಾಗಿಲ್ಲ. ಮತ್ತೆ ನಿಂತ್ಕೊಂಡಿಲ್ಲ. ನಡಿ ಒಳಗೆ. ಒತ್ತು ಹೊರಗೆ ಹಾಕು ಅವರನ್ನ. ನಿನ್ನ ತಂಗಿ ಕೈಲಿ ನೀನು ಮಾತನಾಡಬೇಕಾಗುದಿಲ್ಲ, ನಿನ್ನ ತಂಗಿನ ನೋಡ್ಬೇಕಾಗುದಿಲ್ಲ. ನಡೆ ಮೊದಲು ಇಲ್ಲಿಂದ. ಮತ್ತೊಮ್ಮೆ ಕಾಲಿಡ. ಆ